ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾತ್ರೆಗಳು ತೊಳೆದು 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 ನನ್ನ ಕೈಯೆಲ್ಲ ಸೇದ್ ಹೋಗ್ಬಿಡ್ತು. ಈ ಮನೇಲಿ ಇಷ್ಟೊಂದು ಪಾತ್ರೆ ಬೀಳುತ್ತೆ ಅನ್ನೋ ಸಣ್ಣ ಕಲ್ಪನೆ ಕೂಡ ನನಗಿಲ್ವಲ್ಲ. ಅಡುಗೆ ಮಾಡಿದ ಪಾತ್ರೆ, ಊಟ ಮಾಡಿದ ತಟ್ಟೆಗಳನ್ನು ನಾವೇ ತೊಳಿಬೇಕು ಅನ್ನೋದು ನನ್ನ ಬುದ್ಧಿ ಹೊಳಿಯಿಲ್ಲೇ ಇಲ್ಲ. ಮಾವ, ಸಾರಿ ಮಾವ. ಪಾಪ ನಿಮಗೆ ತುಂಬ ಕೆಲಸ ಆಗಿದೆ ಅಲ್ವಾ? ಸ್ವಲ್ಪ ದಿನ ಅಷ್ಟೇ. ಇದನ್ನೆಲ್ಲ ನೀವು ಸಹಿಸ್ಕೊಂಡ್ರೆ ಈ ಮನೆಯವರು ನಿಮ್ಮನ್ನು ನಂಬ್ತಾರೆ. ನೀವು ಬದಲಾಗಿದ್ದೀರಾ ಅಂತ ಖುಷಿನೂ ಪಡ್ತಾರೆ. ಆಗ ಈ ಇಡೀ ಮನೆನ ನಿಮ್ಮ ಕೈವಶ ಮಾಡ್ಕೊಳ್ಬೋದು. ಅದಕ್ಕೆ ತಾನೇ ಸೊಸೆ ಮುದ್ದು ನಾನು ಇದನ್ನೆಲ್ಲ ಸಹಿಸ್ಕೋತಾ ಇರೋದು. ಆಹಾ, ಛಲ ಅಂದರೆ ಇದು ಮಾವ. ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕಿತ್ತು. ಇನ್ನೂ ಒಂದು ಕೆಲಸನಾ? ಹೆದರ್ಕೋಬೇಡಿ ಮಾವ, ಅಂತ ಏನು ದೊಡ್ಡ ಕೆಲಸ ಅಲ್ಲ. ಅದು ಅರ್ಜೆಂಟಾಗಿ PPT ರೆಡಿ ಮಾಡಬೇಕಿತ್ತು. ಕಂಪ್ನಿಯಿಂದ ಫೋನ್ ಬರ್ತಾನೆ ಇದೆ. ಅದಕ್ಕೆ ಇವತ್ತು ನೀವೇ ಈ ಬಟ್ಟೆನೆಲ್ಲ ಒಟ್ಟು ಹಾಕ್ಬಿಡ್ತೀರಾ? ನಾನು ಬಟ್ಟೆ ಒಗಿಬೇಕಾ? ಮುಂದೊಂದು ದಿನ ರಾಜನಾಗಿ ಆಳ್ಬೇಕು ಅಂದರೆ ಈಗ ಆಳಿನ ಹಾಗೆ ಬಟ್ಟೆನೂ ಒಗಿಬೇಕಲ್ವ ಮಾವ? ನಿಮ್ಗೆ ಆಗಲ್ಲ ಅಂದರೆ ಹೇಳ್ಬಿಡಿ. ಮಾವಂಗೆ ಇಂಥ ಕೆಲಸ ಮಾಡೋಕ್ಕಾಗಲ್ವಂತೆ ಅಂತ ನಾನೇ ಬಟ್ಟೆ ಒಗಿತೀನಿ. ಬೇಡ ಬೇಡ, ಪಾತ್ರೆ ತೊಳೆಯೋನಿಗೆ ಬಟ್ಟೆ ಒಗೆಯೋದು ಕಷ್ಟನಾ ಸೊಸೆ ಮುದ್ದು? ಖಂಡಿತ ಇಲ್ಲ. ಈ ಕೈ ಕರ್ನಾಟಕದ 3 ಕೋಟಿ ಗಂಡಸರ ಆಸ್ತಿ. ಈ ಕೈನಲ್ಲಿ ಬಟ್ಟೆ ಹಿಡಿದು ಮುಷ್ಟಿ ಬಿಗಿ ಮಾಡಿ ಪಟ 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 ಅಂತ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ರೆ ಬಟ್ಟೆಗಳೆಲ್ಲ ಫಳ 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 ಅಂತ ಹೊಳೆಯಕ್ಕೆ ಶುರು ಆಗಿಬಿಡುತ್ತೆ. ಕೊಡು, ಕ್ಷಣ ಮಾತ್ರದಲ್ಲಿ ಬಟ್ಟೆ ಒಗೆದು ಒಣಗಿ ಹಾಕಿ ಬಂದು ಬಿಡ್ತೀನಿ. ಹೌದಾ ಮಾವ? ನೀವು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ? ಹೇಳ್ತಿಲ್ಲ ಸೊಸೆ ಮುದ್ದು. ಒಂದು ವೇಳೆ ಮನೆಯಲ್ಲಿ ಪವರ್ ಹೊರಟೋದ್ರೆ ಈ ಪವರ್ಫುಲ್ ಬಾಡಿಗೆ ಕೇಬಲ್ ಕನೆಕ್ಟ್ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಅಷ್ಟು ಪವರ್ಫುಲ್ ವ್ಯಕ್ತಿ ನಾನು. ಹೌದಾ ಮಾವ? ಹಾಗಾದ್ರೆ ಈ ಬಟ್ಟೆನೆಲ್ಲ ಬೇಗ ಒಗ್ದು ಹಾಕ್ಬಿಡಿ. ಉಳ್ದಿದ್ದ ಕೆಲಸನ ಆಮೇಲೆ ಹೇಳ್ತೀನಿ. ಆಯ್ತಮ್ಮ, ಆಯ್ತು. ನೋಡ್ತಾ ಇರೋ, ಹಿಂಗ್ ಹೋಗಿ ಬಟ್ಟೆ ಒಗೆದು ಒಣಗಾಕಿ ಹಂಗ ಬಂದು ಬಿಡ್ತೀನಿ. ಹೊಸ ಮುದ್ದು, ಈ ನಾಟಕ ಎಲ್ಲ ಇನ್ನೂ ಎಷ್ಟು ದಿವಸ ಮಾಡ್ಬೇಕಮ್ಮ? ಯಾಕೆ ಮಾವ, ಏನಾಯ್ತು? ಏನಿಲ್ಲಮ್ಮ, ವಯಸ್ಸಾಯ್ತಲ್ಲ, ನಿಂತ್ರು ಕೂರಕ್ಕಾಗಲ್ಲ, ಕೂತ್ರು ನಿಲ್ಲಕ್ಕಾಗಲ್ಲ. ಅದಕ್ಕೆ ಈ ಕೆಲಸಗಳೆಲ್ಲ ಇನ್ನೂ ಎಷ್ಟು ದಿನ ಮಾಡ್ಬೇಕಾಗತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಆಗ್ಲೇ ಪವರ್ಫುಲ್ ಅಂದ್ರಲ್ಲ ಮಾವ? ಅಯ್ಯೋ, ಅನ್ನಕ್ಕೇನಮ್ಮ, ಯಾರು ಬೇಕಾದ್ರೂ ಅಂತಾರೆ ಅಲ್ಲ, ಅಂದಾಗೆ ಇರಕ್ಕಾಗತ್ತಾ? ಚೆನ್ನಾಗಿ ಮಾತು ಬದಲಾಯಿಸ್ತೀರಾ. ರಾಜಕಾರಣಿ ಆಗ್ಬೋದಿತ್ತು ನೀವು. ನಾನು ತುಂಬಾ ಸಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಮ್ಮ. ಆದ್ರೆ ರಾಜಕಾರಣಿ ಆಗಕ್ಕೆ ತುಂಬಾ ದುಡ್ಡು ಬೇಕು. ಆಗತ್ತೆ ಮಾವ, ನೀವ್ ಇದೇ ತರ ಒಳ್ಳೆಯವ್ರ ತರ ನಾಟಕ ಮಾಡ್ತಿದ್ರೆ ಈ ಆಸ್ತಿ ಪಾಸ್ತಿ ಎಲ್ಲ ನಿಮ್ ಕೈಗೆ ಸೇರುತ್ತೆ. ಆಮೇಲೆ ರಾಜಕಾರಣಿ ಅಲ್ಲ, ರಾಜನ್ ತರನೇ ಇರ್ಬೋದು. ಆಯ್ತು ಸೊಸೆ ಮುದ್ದು, ವಿಷಾನೇ ಕೊಡ್ತೀಯೋ ಅಮೃತಾನೇ ಕೊಡ್ತೀಯೋ, ಏನ್ ಕೊಡ್ತೀಯೋ ಕೊಡು, ನಿನ್ನನ್ನೇ ನಂಬಿದ್ದೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನನ್ ಸೊಸೆ ಮುದ್ದು. ಅಮ್ಮ ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾರೆ. ಇವ್ರು ಹೀಗೆ ಇದ್ರೆ ಆರೋಗ್ಯ ಹಾಳು ಮಾಡ್ಕೊಳ್ತಾರಷ್ಟೆ. ಏನು ಸರಿಯಾಗಿ ತಿಂತಾ ಇಲ್ಲ, ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾರೆ. ಏನಿರ್ಬೋದು? ಅವಿ ಬಂದಮೇಲೆ ಅಮ್ಮನ ವಿಷಯ ಎಲ್ಲ ಹೇಳಬೇಕು. ಅವಿ ಅಮ್ಮನ ಜೊತೆ ಮಾತಾಡಿದ್ರೆ ಅಮ್ಮಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ರೀ, ಏನಾಯ್ತು? ಸ್ವಲ್ಪ ಜ್ವರ ಬಂದಿದೆ, ಸುಸ್ತಾಗಿದ್ದಾನೆ. ಅವಿ, ಪಾಪುಗೆ ಏನಾಯ್ತು? ಅಮ್ಮ ಏನೂ ಆಗಿಲ್ಲ, ಗಾಬರಿ ಆಗಬೇಡಿ. ಸ್ವಲ್ಪ ಜ್ವರ ಬಂದು ಸುಸ್ತಾಗಿದ್ದಾನೆ. ಹುಷಾರಾಗ್ತಾನಮ್ಮ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ.
ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ಇಷ್ಟೊಂದು ಜ್ವರ ಇಟ್ಕೊಂಡು ಯಾಕೆ ಹೀಗೆ ಓಡಾಡ್ತಾ ಇದ್ದಾನೆ? ಸ್ವಾಭಿಮಾನ ಅಮ್ಮ, ಕೆಲ್ಸಕ್ಕೆ ಅಂತ ಬಂದಿರೋದು. ಇವನು ಯಾವಾಗಲೂ ಹೀಗೇನೆ. ಚಿಕ್ಕಂದ್ರಿಂದನೂ ಈ ಮೊಂಡುತನ ಇದ್ದಿದ್ದೆ. ತನ್ಗಾಗಲ್ಲ ಅಂದ್ರೂ ಹಠ ಸಾಧಿಸೋದು ಮಾತ್ರ ಬಿಡಲ್ಲ. ಕೆಲಸದ ವಿಷಯ ಅಂತ ಬಂದಾಗ ಹಠ ಇನ್ನೂ ಹೆಚ್ಚಾಗತ್ತೆ. ಸಮರ್ಥಿರೋದಕ್ಕೆ ನಮ್ಮ ಕೆಲಸಗಳೆಲ್ಲ ಆರಾಮಾಗಿ ನಡೀತಿರೋದು. ಅವ್ರಿಗೆ ಹುಷಾರಿಲ್ಲ ಅಂದರೆ ಮನೆ ಕರ್ಕೊಂಡು ಹೋಗಿಬಿಡ್ಬೇಕಲ್ವಾ? ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ. ಮನೆಗೆ ಹೋಗೋದು ಇದ್ದೇ ಇರುತ್ತೆ. ಅಮ್ಮನ ಪ್ರೀತಿ ಮುಂದೆ ಬೇರೆ ಮೆಡಿಸಿನ್ ಬೇಕಾ? ಸಮರ್ಥನ ಇಲ್ಲಿಗೆ ಕರ್ಕೊಂಡ್ಬಂದರೆ ಅವ್ನು ಹುಷಾರಾಗ್ತಾನೆ ಅನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಒಂದು ನಿಮಿಷ ಬಂದೇ ಇರಿ. ಹೇಗಿದ್ಯಾ ಪಾಪು? ಏನಿಲ್ಲ ಅಮ್ಮ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಸ್ವಲ್ಪ ಜ್ವರ ಅಂತಿದೆಯಲ್ಲ, ಮೈ ಇನ್ನೂ ಸುಡ್ತಾ ಇದೆ. ಇರು, ಕಷಾಯ ಮಾಡ್ಕೊಂಬರ್ತೀನಿ. ಜೊತೆಗೆ ತಿನ್ನಕ್ಕೂ ಏನಾರು ತರ್ತೀನಿ. ಆಮೇಲೆ ಮಾತ್ರೆ ತಗೊಂಡು ಮಲ್ಕೊಳ್ಳುವಂತೆ. ಇಷ್ಟು ಸಾಕಮ್ಮ, ಬೇಗ ಹುಷಾರಾಗ್ತೀನಿ. ನಾನು ಹೇಳಿಲ್ವ ಅಮ್ಮ, ತಾಯಿ ಪ್ರೀತಿ ತಾಯಿ ಮಡಿಲೋ ಮಕ್ಕಳಿಗೆ ರಕ್ಷೆ ಇದ್ದ ಹಾಗೆ. ನೀವು ನಮಗೋಸ್ಕರ ತೋರಿಸೋ ಪ್ರೀತಿ ಮುಂದೆ ನಾವು ನಿಮ್ಮನ್ನು ಕಾಳಜಿ ಮಾಡೋದು ತೃಣಕ್ಕೆ ಸಮಾನ. ನಾವು ನಿಮ್ಮನ್ನು ಎಷ್ಟೇ ಚೆನ್ನಾಗಿ ನೋಡ್ಕೋತಿದ್ದೀವಿ ಅಂದ್ಕೊಂಡ್ರು ನಿಮ್ಮ ಪ್ರೀತಿ ಮುಂದೆ ಅದೇನೂ ಇಲ್ಲ. ಹಾಗೇನೂ ಇಲ್ಲ ಅವಿ. ಮಳೆ ಸುರಿಸೋದು ಮೋಡನೇ ಆದರೂ ಆ ಮೋಡಕ್ಕೆ ಮಳೆ ಹನಿ ತುಂಬೋದು ಭೂಮಿನೇ. ತಾಯಿ ಮಕ್ಕಳ ಸಂಬಂಧನೂ ಹಾಗೆ. ತಾಯಿ ಪ್ರೀತಿ ಮಕ್ಕಳಿಗೆ ರಕ್ಷೆ ಅನ್ಕೋತೀರ, ಆದ್ರೆ ಮಕ್ಕಳ ಪ್ರೀತಿ ತಾಯಿ ಜೀವ. ನಿಮ್ಗಳ ಪ್ರೀತಿಯಿಂದನೇ ಇವತ್ತು ನಾನು ಬದುಕಿರೋದು. ಪಾಪು ತಿರ್ಕೊ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.